ಇನ್ನು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಪದ್ಮನಾಭ್ ಮತ್ತು ಪರಶುರಾಮ್ ಅವರ 2 ಲಾಕರ್ಗಳ ಒಂದು ಪರಿಶೀಲನೆಗೆ ಮುಂದಾಗಿದ್ದಾರೆ ಇಡಿ ಅಧಿಕಾರಿಗಳು. ಇವತ್ತು ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಲಾಕರ್ ಓಪನ್ ಆಗುತ್ತೆ. ಇದು ಎಸ್ಐಟಿ ನಡೆಸ್ತಾ ಇರುವಂತಹ ಒಂದು ತನಿಖೆ, ಇದು ಇಡಿದಲ್ಲ, ಇದು ಎಸ್ಐಟಿ ಅಧಿಕಾರಿಗಳದ್ದು. ಸೊ ಎಸ್ಐಟಿ ತನಿಖೆ ಸಂದರ್ಭದಲ್ಲಿ 2 ಲಾಕರ್ ಸೀಸ್ ಮಾಡಲಾಗಿತ್ತು. ಸೊ ಆ ಸೀಸ್ ಮಾಡಿರುವಂತಹ ಒಂದು ಲಾಕರ್ನ ಇವತ್ತು ಓಪನ್ ಮಾಡ್ತಾರೆ. ಲಾಕರ್ ಓಪನ್ ಮಾಡಿ ಅದರೊಳಗಡೆ ಇರುವಂತಹ ಕಡತಗಳ ಪರಿಶೀಲನೆಗೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನಿನ್ನೆಯಿಂದ MD ಮತ್ತು GMರನ್ನ ನಿಗಮದಲ್ಲೇ ಇರಿಸ್ಕೊಂಡಿದ್ದಾರೆ. ಸೊ ವಾಲ್ಮೀಕಿ ನಿಗಮದ ಪ್ರಭಾರ MD ಆಗಿರುವಂತಹ ರಾಜ್ಕುಮಾರ್ ಅವರು ಜೊತೆಗೆ ಜನರಲ್ ಮ್ಯಾನೇಜರ್ ಆಗಿರುವಂತಹ ರಾಜಶೇಖರ್ ಅವರು, ಸೊ ಅವರು ಕೂಡ ಅಲ್ಲೇ ಕಚೇರಿಯಲ್ಲೇ ಇದ್ದಾರೆ. ಅವರ ಸಮ್ಮುಖದಲ್ಲೇ ಈಗ ಈ ಲಾಕರ್ಗಳನ್ನೆಲ್ಲವನ್ನು ಕೂಡ ಓಪನ್ ಮಾಡ್ತಾರೆ. ಪದ್ಮನಾಭ್ ಮತ್ತು ಪರಶುರಾಮ್ ಅವಧಿಯ ಎಲ್ಲ ಕಡತಗಳ ಒಂದು ಪರಿಶೀಲನೆ ನಡೆದಿದೆ. ಸೊ ಈಗ SIT ಕೂಡ ತನ್ನ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು 3 ಆಯಾಮಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು SIT ನಡೆಸ್ತಾ ಇರುವಂಥ ತನಿಖೆ, ಇನ್ನೊಂದು CBI, ಜೊತೆಗೆ ಈಗ ED ಕೂಡ ಎಂಟರ್ ಆಗಿದೆ. ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಶಾಂತಮೂರ್ತಿ ಅಲ್ಲೇ ಸ್ಥಳದಿಂದ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಶಾಂತಮೂರ್ತಿ, ಈಗ ನಿಗಮದ ಕಚೇರಿಯಲ್ಲಿ ಏನೆಲ್ಲ ಪರಿಶೀಲನೆಗಳು ನಡೀತಾ ಇವೆ, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆದಿದೆ? SIT ಅಧಿಕಾರಿಗಳು ಇವತ್ತು ಲಾಕರ್ಗಳನ್ನು ಕೂಡ ಓಪನ್ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ, ಏನು ಇನ್ಸೈಟ್ ಸಿಗ್ತಾ ಇದೆ, ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಶಾಂತಮೂರ್ತಿ? ಎಸ್ ರೆಹಮಾನ್, ಈಗಾಗಲೇ ಏನು ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಬಹುಕೋಟಿ ಹಗರಣ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಿನ್ನೆಯಿಂದ ಕೂಡ ಡ್ರಿಲ್ ಅನ್ನು ನಡೆಸ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಇವತ್ತು ಕೂಡ ವಾಲ್ಮೀಕಿ ನಿಗಮದ ಒಂದು ಕಚೇರಿಯಲ್ಲಿ ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಅಂದ್ರೆ ಕಡತಗಳು ಯಾವೆಲ್ಲ ಇತ್ತು ಅಂದ್ರೆ MD ಆಗಿದ್ದಂತ ಪದ್ಮನಾಭ್ ಹಾಗೆ ಲೆಕ್ಕಾಧಿಕಾರಿಯಾದಂತಹ ಪರಶುರಾಮ್ ಅವರ ಅವಧಿಯಲ್ಲಿ ಇದ್ದಂತಹ ಕಡತಗಳನ್ನ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ನಿನ್ನೆ ತಡರಾತ್ರಿಯ ತನಕ ಒಂದು ಕಡತಗಳ ಪರಿಶೀಲನೆ ಎಲ್ಲ ಮಾಡಿದಂತ ಇಡಿ ಅಧಿಕಾರಿಗಳು ಇವತ್ತು SIT ತಂಡದ ಸಮ್ಮುಖದಲ್ಲಿ ಅವರ ಲಾಕರ್ ಗಳನ್ನು ಓಪನ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿರುವಂತದ್ದು. ಅಂದ್ರೆ ಈ ಹಿಂದೆ SIT ಅಧಿಕಾರಿಗಳು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಪರಶುರಾಮ್ ಹಾಗೆ ಪದ್ಮನಾಭ್ ಅವರ ಲಾಕರ್ ಗಳನ್ನ ಸೀಸ್ ಮಾಡಿ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ SIT ತಂಡ ಬರುವವರೆಗೂ ಕೂಡ ಇಡಿ ಅಧಿಕಾರಿಗಳು ಕಾದು ಕುಳಿತಿದ್ರು. ಆದ್ರೆ ನಿನ್ನೆ SIT ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಅದ್ರ ಜೊತೆಗೆ ಈಗ SIT ಅಧಿಕಾರಿಗಳು ಬಂದ ನಂತರ ಆ ಒಂದು ಕಡತಗಳನ್ನ ಓಪನ್ ಮಾಡಿ ಆ ಲಾಕರ್ ನಲ್ಲಿ ಇರತಕ್ಕಂಥ ಕಡತಗಳನ್ನ ಕೂಡ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಈಗ ಇರ್ತಕ್ಕಂಥ ಪ್ರಭಾರವಾದಂತಹ MD ಯಾರಿದ್ದಾರೆ ಅವ್ರನ್ನೂ ಕೂಡ ಜೊತೆಯಲ್ಲೇ ಇಟ್ಕೊಂಡು ಅವರ ಒಂದು ಅವಧಿಯಲ್ಲಿ ನಡೆದಿದ್ದಂತ ಅಂದ್ರೆ ಪದ್ಮನಾಭ್ ಅವರ ಅವಧಿಯಲ್ಲಿ ನಡೆದಿದ್ದಂತ ಏನೆಲ್ಲ ಒಂದು ವ್ಯವಹಾರಗಳಿತ್ತು ಅದನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ನಿನ್ನೆಯಿಂದ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತಹ ಅಧಿಕಾರಿಗಳು ಈಗಾಗಲೇ ಎಲ್ಲಾ ರೀತಿಯ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ SIT ಬಂದ ನಂತರ ಆ ಲಾಕರ್ ಗಳನ್ನ ಓಪನ್ ಮಾಡಿ ಆ ಒಂದು ಮಾಹಿತಿಯನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ.